ಸಿ ನಾರಾಯಣ ಸ್ವಾಮಿ ಅಂತೇಳಿ ಭಾರತೀಯರ ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷರು. ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ. ನಾವು ಇದು ಹೊಸಕೋಟೆ ತಾಲೂಕು ಆಫೀಸ್ ಕಚೇರಿ ಪತ್ರಬಾರೆಗಾರರಿಗೆ ಹಾಗೂ ಶ್ರಮ ಶಕ್ತಿಯಿಂದ ದುಡಿಮೆ ಮಾಡಿ ಇದು ನಮ್ಮ ಮೊಮ್ಮಗಳಾದಂಥ ಲಾಸ್ಯ ಅವಳು ಫಸ್ಟ್ನೇ ಮಗಳು 8 ವರ್ಷ ಈಗ. ಆ ಮಗುವು ಈಗ 4ನೇ ಕ್ಲಾಸ್ಗೆ ಹೋಗ್ತಾರೆ. ಆ ಅಮ್ಮನಿಗೆ ಏನು ಬೇಕೋ ಪ್ರೋತ್ಸಾಹ ಕೊಟ್ಟು ಎಲ್ಲ ನಾವೇ ಮಾಡೋದು. ಅವ್ರ ತಂದೆ ತಾಯಿ ಒಂದು ಸ್ವಲ್ಪ ಹಾಕಿದ್ರೆ ನಾವು ಒಂದಷ್ಟು ಹಾಕಿ ಆ ಅಮ್ಮನಿಗೆ ಜೀವನಾಂಶ ಮಾಡ್ತಾಯಿದ್ದೀವಿ. ಅಂದರೆ ಅವರು ಯಾವ ಇದರಲ್ಲಿ ನೃತ್ಯ ಶಾಲೆಯಲ್ಲಿ ಕಲಿತಾ ಇದ್ದಾರೆ? ಸರ್ ಇದು ಆಕ್ಸಿಲಿಯಮ್ಮು ಮಂಟೂರು ಸರ್, ಆಕ್ಸಿಲಿಯಮ್ಮು. ಓಕೆ. ಮಗುದು ಪರಿಚಯ ಮಾಡ್ಕೊಳ್ಳಿ ಸರ್. ಲಾಸ್ಯ ಏನು ಓದ್ತಾ ಇರೋದು ಸರ್? 4ನೇ ಈ ಸಲ ಇವತ್ತು ರಂಗಪ್ರವೇಶ ಆಗಿದೆ. ಇದು ಮೊದಲನೇ ರಂಗಪ್ರವೇಶ. ಅದಕ್ಕೆಲ್ಲ ಪ್ರೋತ್ಸಾಹ ಯಾವ ರೀತಿ ಇದೆ ಸರ್ ನಿಮ್ಮದು? ಸರ್ ನಾವೆಲ್ಲ ಅಮ್ಮನಿಗೆ ಏನು ಬೇಕೋ ಕೊಡೋಕೆ ಮನಸ್ಫೂರ್ತಿಯಾಗಿ ಕೊಡ್ತೀವಿ ಸರ್ ನಾವು ಪ್ರೋತ್ಸಾಹ. ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ ರಾಮಚಂದ್ರ ಅಂತ, ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದೀವಿ. ಇವರು ನಾರಾಯಣಸ್ವಾಮಿ ಅಂತ, ಉಳ್ಳೂರು ನಾರಾಯಣಸ್ವಾಮಿ ಅವರು ಅಂತ ಹೆಸರಂತ ಸಮಾಜ ಸೇವಕರು. ಅವರು ಹೊಸಕೋಟೆ ತಾಲೂಕಲ್ಲಿ ಬಹಳ ಶ್ರಮಜೀವಿ. ಅವರ ಮೊಮ್ಮಗಳಾದಂಥ ಲಾಸ್ಯರವರು ಇವತ್ತು ರಂಗಪ್ರವೇಶ ಮಾಡಿರೋದು ನಮಗೆಲ್ಲ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಾಗೂ ಹೊಸಕೋಟೆ ತಾಲೂಕಿಗೆ ಹೆಮ್ಮೆ ಅನಿಸುತ್ತೆ. ಏಕೆಂದರೆ ಇವತ್ತು ಇಡೀ ದೇಶದಲ್ಲಿ, ಪ್ರಪಂಚದಲ್ಲೇ ಹೇಳಬೇಕು ಅಂದರೆ ನಮ್ಮ ದೇಶದ ಸಾಂಸ್ಕೃತಿಕವನ್ನು ಉಳಿಸುವಂಥ ಕೆಲಸ ಭರತನಾಟ್ಯ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ಇವತ್ತು ಅರಬೆತ್ತಲೆಯಿಂದ ಡ್ಯಾನ್ಸ್ಗಳು ಮಾಡೋರು ನೋಡಿದರೆ ಎಲ್ಲ ರೀತಿಯಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಒಂದು ಸ್ಥಿತಿಯಲ್ಲಿದೆ. ಅಂಥ ಸಂದರ್ಭದಲ್ಲೂ ಇವತ್ತು ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಕಾಪಾಡುವಂಥ ಒಂದು ಭರತನಾಟ್ಯ ಇವತ್ತು ದೇವತೆಗಳು ಪ್ರತಿಯೊಂದು ವಿಚಾರಗಳಲ್ಲಿ ಎಲ್ಲ ಕುರುಕ್ಷೇತ್ರ ಆಗ್ಬೋದು, ರಾಮಾಯಣ ಆಗ್ಬೋದು, ಇನ್ನಿತರ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಭರತನಾಟ್ಯ ಅತಿ ಮುಖ್ಯವಾಗಿರುತ್ತೆ. ಅಂಥ ಒಂದು ಕಲೆಯನ್ನು ಕಲಿತಿರ್ತಕ್ಕಂಥ ಲಾಸ್ಯ ಇನ್ನು 100 ಕಾಲ ಒಳ್ಳೆ ರಾಜ್ಯಕ್ಕೆ ಕೀರ್ತಿ ತರಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ ಅಂಥೇಳಿ ಈ ಸಂದರ್ಭದಲ್ಲಿ ಆಶೀರ್ವದಿಸಿ, ಭಾರತೀಯರ ಸೇವಾ ಸಮಿತಿ ರಾಜ್ಯ ಸಮಿತಿ, ರಾಷ್ಟ್ರೀಯ ಸಮಿತಿ ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿ ಆಶೀರ್ವದಿಸಿ ಅಭಿನಂದಿಸ್ತೀವಿ.